ರಸ್ತೆಯೋ ಅಥವಾ ಯಮದಾರಿಯೋ? ಈ ರಸ್ತೆಯಲ್ಲಿ ಸಂಚಾರ ಮಾಡಬೇಕೆಂದರೆ ಗುಂಡಿಗೆ ಗಟ್ಟಿಯಿರಬೇಕು. ಇಲ್ಲಿ ಸಂಚಾರ ಮಾಡುವುದು ಒಂದೇ, ಸಾವಿನ ಕದ ತಟ್ಟುವುದು ಒಂದೇ. ಇದೇ ಇವತ್ತಿನ ವಿಶೇಷ, ಕಿಲ್ಲರ್ ಗುಂಡಿಗಳು. ಜೀವ ತೆಗೆಯಲು ಬಾಯ್ತಿರಿದು ಕುಳಿತಿವೆ ಡೆಡ್ಲಿ ಗುಂಡಿಗಳು. ಕಾಫಿ ನಾಡಿನಲ್ಲಿ ಮೋಸ್ಟ್ ಡೇಂಜರ್ ರಸ್ತೆಗಳು. ಸ್ವಲ್ಪ ಯಾಮಾರಿದ್ರೂ ನರಕಕ್ಕೆ ಹೋಗೋದು ಗ್ಯಾರಂಟಿ. ಕಾಫಿನಾಡು ಚಿಕ್ಕಮಗಳೂರು ಪ್ರವಾಸಿ ತಾಣಗಳಿಗೆ ಹೇಳಿ ಮಾಡಿಸಿದ ಸ್ಥಳ. ದುಮ್ಮಿಕ್ಕಿ ಹರಿಯೋ ಜಲಪಾತಗಳು, ಅಂಕುಡೊಂಕಾದ ರಸ್ತೆ, ಗುಡ್ಡ ಬೆಟ್ಟಗಳು, ಹಚ್ಚ ಹಸಿರಿನ ಕಾಫಿ ತೋಟ, ಸುಂದರ ನೋಟ. ಈ ಪ್ರವಾಸಿ ತಾಣಗಳಿಗೆ ಪ್ರತಿನಿತ್ಯ ಜಗತ್ತಿನ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಕಾಫಿನಾಡಿಗೆ ಬರುತ್ತಾರೆ. ಆದರೆ ಇಲ್ಲಿನ ರಸ್ತೆಗಳು ಮಾತ್ರ ಗುಂಡಿಮಯವಾಗಿದ್ದು, ಇದರಲ್ಲಿ ಯಾರಾದರೂ ಸಂಚಾರ ಮಾಡಿದ್ರೆ ಸಾವು ಕಟ್ಟಿಟ್ಟ ಬುತ್ತಿ. ಚಿಕ್ಕಮಗಳೂರು ನಗರದ ಅನೇಕ ಭಾಗಗಳಲ್ಲಿ ರಸ್ತೆಗಳು ಗುಂಡಿಮಯವಾಗಿದೆ. ಅದರಲ್ಲೂ ಬಹುಮುಖ್ಯವಾಗಿ ಬೈಪಾಸ್ ರಸ್ತೆ, ಮಲ್ಲಂದೂರು ರಸ್ತೆ ಮತ್ತು ಜಿಲ್ಲಾ ಆಟದ ಮೈದಾನದ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನರು ಓಡಾಡುತ್ತಾರೆ. ಜೊತೆಗೆ ವಾಹನ ಸಂಚಾರ ಕೂಡ ಅಧಿಕವಾಗಿರುತ್ತದೆ. ಶಾಲಾ ಮಕ್ಕಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರಸ್ತೆಯಲ್ಲಿ ಸಂಚರಿಸುತ್ತಾರೆ. ಆದರೆ ಇಲ್ಲಿ ಸಂಚಾರ ಮಾಡುವವರಿಗೆ ಗೊತ್ತು ಇಲ್ಲಿನ ಕಷ್ಟ ಏನು ಅಂತ. ಈ ರಸ್ತೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಗುಂಡಿಗಳಿದ್ದು ವಾಹನ ಸವಾರರು ಸಂಚಾರ ಮಾಡುವುದೇ ಕಷ್ಟ ಎಂಬಂತಾಗಿದೆ. ನಮಸ್ಕಾರ. ನಾನು ಇದೇ ದಂಟ್ರಮುಕ್ಕಿಯಲ್ಲೇ ಇರೋದು. ನಾವು ಇದೇ ರೋಡಲ್ಲೇ ಓಡಾಡೋದು. ಈ ರೋಡಿನ ಸಖತ್ತು ಸಮಸ್ಯೆ ಆಗಿದೆ. ತುಂಬಾ ಗುಂಡಿ ಇದೆ. ಮೊನ್ನೆ ಒಂದಿನ ಒಂಚೂರು ಸ್ಕಿಡ್ ಆಗಿ ನನ್ನ ಮಗಳು ಬಿದ್ದು ಕಾಲಿಗೆ ಬ್ಯಾಂಡೇಜ್ ಹಾಕೊಂಡಿದ್ದಾಳೆ. ಆಮೇಲೆ ತುಂಬಾ ಸಮಸ್ಯೆ ಆಗ್ತಿದೆ. ನೀರಿಗೂ ಸಮಸ್ಯೆ ಆಗ್ತಿದೆ. 10 ದಿನ ಆಯ್ತು ನೀರೇ ಬಿಟ್ಟಿಲ್ಲ. ತುಂಬಾ ಪ್ರಾಬ್ಲಮ್ ಆಗ್ತಿದೆ. ರೋಡ್ ಗುಂಡಿಯಲ್ಲಿ ನೀರು ನಿಂತು ಬಿಡುತ್ತೆ. ಓಡಾಡ್ಬೇಕಾದ್ರೆ ಬೈಕಲ್ಲಿ ಸ್ಕೂಟಿಯಲ್ಲಿ ಓಡಾಡ್ತೀವಿ ನಾವು. ಬೈಕಲ್ಲಿ ಹೋಗ್ಬೇಕಾದ್ರೆ ಬಿದ್ದಿದ್ದೇ ಗೊತ್ತಾಗ್ಲಿಲ್ಲ, ಹಂಗಾಯ್ತು ಪ್ರಾಬ್ಲಮ್. ಅದಕ್ಕೆ ಒಂಚೂರು ನಗರಸಭೆ ಏನಾದ್ರು ಒಂಚೂರು ಸರಿ ಫುಲ್ ಈ ರೋಡ್ ಫುಲ್ ಅಲ್ಲಿಂದ ಅಲ್ಲಿ ತನಕನೂ ಗುಂಡಿ ಆಗಿದೆ. ಅದಕ್ಕೆ ಒಂಚೂರು ಏನಾದ್ರು ಒಂದು ಸಮಸ್ಯೆ ಪರಿಹಾರ ಮಾಡ್ಕೊಡ್ಬೇಕು ನಮಗೆ. ಈ ಮುಖ್ಯ ರಸ್ತೆಯಲ್ಲಿ ಒಂದು ಈ ಜಗದೀಶ್ ಅಂಗಡಿ ಮಾರುತಿ ಸ್ಟೋರ್ ಎದುರುಗಡೆ ಒಂದು ಗುಂಡಿ ಇದೆ, ಮೆಡಿಕಲ್ ಸ್ಟೋರ್ ಎದುರುಗಡೆ. ಆಮೇಲೆ ಅದ್ರ ಮುಂದ್ಗಡೆ ಇನ್ನೊಬ್ರು ಬಸಪ್ಪ ಅವ್ರ ಮನೆ ಮುಂದ್ಗಡೆ ಒಂದು ಇದು ಗುಂಡಿ ಬಿದ್ದಿದೆ. ಮತ್ತೆ ಈ ಕಡೆ ಭಾನುಪ್ರಕಾಶ್ ಮನೆ ಮುಂದೆನೂ ಒಂದು 3-4 ಗುಂಡಿಗಳು ಸುಮಾರು ದೊಡ್ಡ ಪ್ರಮಾಣದಲ್ಲೇ ಈ ಗುಂಡಿಗಳಾಗಿರೋದ್ರಿಂದ ತುಂಬಾ ಆಕ್ಸಿಡೆಂಟ್ಗಳು ಪ್ರತಿದಿನ ನಡೀತಾನೆ ಇದಾವೆ. ಏನಂದ್ರೆ ಈ ಗುಂಡಿಗಳನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಲೆಫ್ಟ್ ರೈಟ್ ಕನ್ಫ್ಯೂಷನ್ ಅಲ್ಲಿ ಅವ್ರವ್ರೇ ಈಗಾಗಲೇ ಸುಮಾರು ಒಂದು ಈ ಲಾಸ್ಟ್ ತಿಂಗಳಲ್ಲಿ ಸುಮಾರು 2 ಆಕ್ಸಿಡೆಂಟ್ ನಮ್ಮ ಕಣ್ ಮುಂದೆ ನಡೆದಿದೆ. ನಾವೇ ಅವರನ್ನ ಆಂಬುಲೆನ್ಸ್ ಎಲ್ಲ ಕರೆಸ್ಬಿಟ್ಟು ಕಳಿಸಿದ್ವಿ. ಯಾಕೆ ಏನು ಅಂತ ಕಾರಣ ಗೊತ್ತಾದ್ಮೇಲೆ ಈ ಗುಂಡಿ ಅವಾಯ್ಡ್ ಮಾಡೋಕ್ಕೋಸ್ಕರ ಏನ್ ಮಾಡ್ತಾರೆ, ಲೆಫ್ಟ್ ರೈಟ್ ಕನ್ಫ್ಯೂಷನ್ ಅಲ್ಲಿ ಸುಮಾರು ಜನ ಆಕ್ಸಿಡೆಂಟ್ ಆಗ್ತಿದೆ.
ಅದೇ ರೀತಿ ಈ ಗುಂಡಿಗಳನ್ನ ಆದಷ್ಟು ಬೇಗ ಒಂಚೂರು ಬೇಗ ಸೂಕ್ತ ಇದರಲ್ಲಿ ಅದನ್ನ ಒಂದು ಅದಕ್ಕೊಂದು ಪರಿಹಾರ ಮಾಡ್ಕೊಡ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ಈ ಗುಂಡಿಗಳಿಗೆ ಸುಮ್ಮನೆ ಮಣ್ಣು ಕಲ್ಲು ಸುರಿದೋದ್ರೆ ಆಗಲ್ಲ. ಯಾಕಂದ್ರೆ ಮಣ್ಣು ಕಲ್ಲು ಸುರಿದೋಗ್ತಾರೆ, ಆ ಮಳೆ ಬಂದಿದ ತಕ್ಷಣ ಮಣ್ಣೆಲ್ಲ ಕೊಚ್ಚೋಗುತ್ತೆ, ಮತ್ತೆ ಅದೇ ರೀತಿ ಅದೇ ಸಮಸ್ಯೆ ಉತ್ಪತ್ತಿ ಆಗುತ್ತೆ. ಅದಕ್ಕೆ ಏನಾದ್ರು ಶಾಶ್ವತವಾಗಿ ಒಂದು ಕಾಂಕ್ರೀಟ್ ಅಥವಾ ಏನಾದ್ರು ಟಾರ್ ಏನಾದ್ರೂ ಒಂದು ಹಾಕಿ ಕ್ಲೀನ್ ಆಗಿ ಅದನ್ನ ಒಂದು ಸರಿಯಾದ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಗುಂಡಿ ಆ ಕಡೆ ಉಪ್ಪು ಇದೆಯಲ್ಲ, ಇದು ಪದೇ ಪದೇ ಸಣ್ಣ ಸಣ್ಣ ಆಕ್ಸಿಡೆಂಟ್ಗಳಿಗೆ ಕಾರಣ ಆಗ್ತಾ ಇದೆ. ಇದನ್ನು ಒಂದು ಸ್ವಲ್ಪ ನೇರವಾಗಿ ಏನಾದ್ರು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಗುಂಡಿ ಇದೆ, ಕಾಂಕ್ರೀಟ್ ಉಪ್ಪು ಇದೆ, ಪದೇ ಪದೇ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಿಗೆ ಕಾರಣ ಆಗ್ತಾ ಇದೆ. ನಗರದ ಪೋಸ್ಟ್ ಆಫೀಸ್ ರಸ್ತೆ ಮತ್ತು ನೇಕಾರ ರಸ್ತೆಯಲ್ಲಿ ಯುಜಿಡಿ ಮತ್ತು ಅಮೃತ್ ಯೋಜನೆ ದುರಸ್ತಿಗಾಗಿ ರಸ್ತೆಯನ್ನು ಬಗೆದು 20 ದಿನಗಳೇ ಕಳೆದು ಹೋಯಿತು. ಇನ್ನೂ ಕೂಡ ಈ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದರಿಂದ ಇಲ್ಲಿನ ಸ್ಥಳೀಯರಿಗೆ ವಾಹನ ಸಂಚಾರಕ್ಕೆ ಬಹಳ ತೊಂದರೆಯಾಗುತ್ತಿದೆ. ಆದ್ದರಿಂದ ಆದಷ್ಟು ಬೇಗ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ರಸ್ತೆ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಚಿಕ್ಕಮಗಳೂರಿನ ಹೃದಯ ಭಾಗದಲ್ಲಿರುವಂತಹ ನೇಕಾರ ಬೀದಿ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ನಡೀತಾ ಇದೆ ಅಂತ ನೋಡ್ರಿ. ವಾರಗಟ್ಲೆ ಅವೈಜ್ಞಾನಿಕವಾದ ಕಾಮಗಾರಿಗಳನ್ನ ತಗೊಂಡು ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಜಿಲ್ಲಾಡಳಿತ ಇದರ ಮುನ್ನೆಚ್ಚರಿಕೆಯನ್ನು ತಗೊಂತಾ ಇಲ್ಲ. ನಗರಸಭೆ ಸಮೇತ ಇದರ ಮುನ್ನೆಚ್ಚರಿಕೆಯನ್ನು ತಗೊಳ್ತಾ ಇಲ್ಲ. ಇಲ್ಲಿ ಏನಾದ್ರು ಈ ದಾರಿಯಲ್ಲಿ ಏನಾದ್ರು ಆರೋಗ್ಯ ಸಮಸ್ಯೆ ಆದ್ರೆ ಇವತ್ತು ಡೆಂಗ್ಯೂ ಪ್ರಮಾಣ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ. ಏನಾದ್ರೂ ಎಮರ್ಜೆನ್ಸಿ ಆದ್ರೆ ಆಂಬುಲೆನ್ಸ್ ಹೆಂಗ್ ಬಂದು ಹೋಗ್ಬೇಕು? ಇದನ್ನ 1 ವಾರ ಅಲ್ಲ 2 ವಾರದಲ್ಲಿ ಕ್ಲಿಯರ್ ಮಾಡುವಂತ ಒಂದು ಸಮಸ್ಯೆಗಳಾಗಿರ್ಬೇಕು. ಇದನ್ನ ಹಾಗೆ 1 ತಿಂಗಳವರೆಗೂ ಈ ಸಮಸ್ಯೆ ಕ್ಲಿಯರ್ ಆಗ್ತಾ ಇಲ್ಲ. ಇದನ್ನ ಜನಸಾಮಾನ್ಯರು ಕೇಳದಿರುವಂತ ಪರಿಸ್ಥಿತಿಗಳನ್ನ ಈ ವಾತಾವರಣ ಸೃಷ್ಟಿ ಮಾಡ್ತಾ ಇದೆ. ದಯವಿಟ್ಟು ಇದನ್ನ ಎಚ್ಚರಿಕೆ ಗಂಟೆಯಾಗಿ ತಗೊಂಡು ಜಿಲ್ಲಾಡಳಿತ ಇದನ್ನ ಬೇಗ ನಿಭಾಯಿಸಿ ಜನಸಾಮಾನ್ಯರಿಗೆ ಒಂದು ಆರಾಮ ಸ್ಥಿತಿಯಲ್ಲಿ ಓಡಾಡುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ಬೇಕನ್ನೋದೇ ನಮ್ಮ ಆಶಯ. ಈ ವಿಚಾರವಾಗಿ ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಏನೂ ಪ್ರಯೋಜನವಾಗಿಲ್ಲ. ಯಾರು ಕೂಡ ಈ ಸಮಸ್ಯೆಯನ್ನು ಬಗೆಹರಿಸುತ್ತಿಲ್ಲ. ಆದ್ದರಿಂದ ಜಿಲ್ಲಾಡಳಿತ ಮಧ್ಯ ಪ್ರವೇಶಿಸಿ ಈ ಕಿಲ್ಲರ್ ಗುಂಡಿಗಳಿಂದ ಮುಕ್ತಿ ದೊರಕಿಸಿಕೊಡಿ ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.